ಚುನಾವಣಾ ಅಧಿಕಾರಿಯನ್ನ ಭೇಟಿ ಮಾಡಿದ್ದೇವೆ. ಕಾಂಗ್ರೆಸ್ ಪಕ್ಷದ ಒಂದು ಡೆಲಿಗೇಷನ್ ಸ್ವಲ್ಪ ತಡ ಬಂದಿದ್ದೇವೆ. ಎಲ್ಲರೂ ಕೂಡ ಬಹಳ ಕಾತುರದಿಂದಿದ್ದು ಕಾನೂನ ಉಲ್ಲಂಘನೆ ಮಾಡ್ತೀವಿ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಈ ದೇಶ ನೋಡುವಂತ ಒಂದು ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇದ್ದು ಕೂಡ ಮತದಾರರ ಹಕ್ಕನ್ನ ಪಡ್ಕೊಳ್ಬೇಕು, ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಇವತ್ತು ಸಾವಿರಾರು ಜನ ಬಂದಿದ್ದನ್ನ ನಿಮ್ಮ ಕ್ಯಾಮ್ರಾಗಳೇ ಸಾಕ್ಷಿಯಾಗಿದೆ. ಎಲ್ಲರೂ ಕೂಡ ಇವತ್ತು ಬಂದು ಭಾಗವಹಿಸಿದವರು, ಟಿವಿಲಿ ವಾಚ್ ಮಾಡಿದವರು, ವಿಡಿಯೋಗಳಲ್ಲಿ ವಾಚ್ ಮಾಡಿದವರು, ಸೋಷಿಯಲ್ ಮೀಡಿಯಾ ವಾಚ್ ಮಾಡಿದವರು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಅವರಿಗೆ ಅಭಿನಂದಿಸ್ತೇನೆ. ಇವತ್ತು ರಾಹುಲ್ ಗಾಂಧಿ ಅವರು ಮತ್ತು ಖರ್ಗೆ ಸಾಹೇಬ್ ಕೋರ್ಟ್ ಆದೇಶ ಅವ್ರಿಗೆ ಒಂದು ಪ್ರೊಟೆಸ್ಟ್ ಅಲ್ಲಿ ಬರಬೇಕು ಅಂತ ಇತ್ತು, ಮಾರ್ಚ್ ಮಾಡಬೇಕು ಅಂತ. ನನಗೆ ನಮ್ಮದೇ ರಾಜ್ಯ ಸರ್ಕಾರ, ನಾವೇ ನಮ್ಮ ನಾಯಕರನ್ನ ಅರೆಸ್ಟ್ ಮಾಡೋದು, ಚೀಫ್ ಮಿನಿಸ್ಟರ್ ಅರೆಸ್ಟ್ ಮಾಡೋದು, ಹ್ಯಾರಾಸ್ಮೆಂಟ್ಗಳ ಕಾನೂನನ್ನ ನಾವು ಗೌರವ ಪಡಬೇಕು. ಅದರಿಂದ ಇಲ್ಲಿ ಬಂದು ಪ್ರೊಟೆಸ್ಟ್ ಮಾರ್ಚ್ ಬರುತ್ತಾ ನಾವು ಅದಕ್ಕೆ ಬೇಡ ಅಂತ ಹೇಳಿ ನಾವೇ ಪಕ್ಷದ ವತಿಯಿಂದ ಬಂದು ಟೈಮ್ ತೆಗೆದುಕೊಂಡು ಬಂದಿದ್ದೇವೆ. ನಮ್ಮೆಲ್ಲ ಯಾರ್ಯಾರು ರಾಹುಲ್ ಗಾಂಧಿ ಅವ್ರನ್ನ ಯಾವ ರೀತಿ ಅನ್ಯಾಯ ಆಗಿದೆ, ಇದು ರಾಜ್ಯದ ಒಂದು ಅಡವಿಗೂ ಕೂಡ ನಡೆದಿರುವಂತ ಒಂದು ಅನ್ಯಾಯ. ಆದ್ರೆ ಕೆಲವು ಕ್ಷೇತ್ರ ಮಾತ್ರ ನಾವು ಸೈನಿಕವಾಗಿ ರಿಸರ್ಚ್ ಮಾಡಿದ್ದೇವೆ. ನಾವು ಇಡೀ ರಾಜ್ಯದಲ್ಲಿ ನಾವು ಅದೇನು ಕೆಲವು 5-6 ಮೇಜರ್ ಪಾಯಿಂಟ್ ಹೇಳಿದ್ದೇವೆ. ಈ ನಿಟ್ಟಿನಲ್ಲಿ ನೀವು ಇಡೀ ರಾಜ್ಯದಲ್ಲಿ ಮಾಡಬೇಕು ಅನ್ನೋದು ನಮ್ದು ಫಸ್ಟ್ ಮಾಡಿದ್ವಿ. ಈಗ ನಾವು ಮಾದೇವಪುರದ ಒಂದು ಸ್ಯಾಂಪಲ್ ಆಗಿ, ಗಾಂಧಿನಗರ ಸ್ಯಾಂಪಲ್ ಆಗಿ ನಾವಿನ್ನ ಕೊಟ್ಟಿಲ್ಲ ಅವ್ರಿಗೆ. ನಿನ್ನೆ ಏನು ಮಾಧ್ಯಮದಲ್ಲಿ ರಾಹುಲ್ ಗಾಂಧಿ ಅವರು ಪ್ರೆಸೆಂಟ್ ಮಾಡಿದ್ರು, ಅದು ಕೆಲವು ಎಕ್ಸಾಂಪಲ್ಸ್ ಇದೆ. ಅದನ್ನೆಲ್ಲ ಡೀಟೇಲ್ ತಂದು ಮತ್ತೆ ಅವ್ರಿಗೆ ಕೊಡ್ತೀವಿ. ಈಗ ನಾವು ಅವ್ರಿಗೆ ಇದನ್ನೆಲ್ಲ ಇಂಥ ಪಾಯಿಂಟ್ ಅಲ್ಲಿ ನೀವು ಈ ರಾಜ್ಯದಲ್ಲಿ ನೀವು ಪರಿಶೀಲನೆ ಮಾಡಬೇಕು, ಎಲ್ಲೆಲ್ಲಿ ಈ ರೀತಿ ಅನ್ಯಾಯ ಆಗಿದೆ ಇದನ್ನು ನೀವು ಕೂಡ ಕಂಡುಹಿಡಿದು ಇದು ಯಾರು ತಪ್ಪಿಸಿದ್ದಾರೆ, ಯಾವ ರಿಟರ್ನಿಂಗ್ ಆಫೀಸರ್ ಇರ್ಬೋದು, PLO ಇರ್ಬೋದು, ಯಾವುದೇ ಅಧಿಕಾರಿ ಇರ್ಬೋದು, ಕೆಳಗಡೆಯಿಂದ ಮೇಲ್ಗಡೆ ಅವ್ರ ಮೇಲೆ ಸೂಕ್ತವಾದಂತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಹೇಳಿದ್ದೇವೆ. ಆಮೇಲೆ ಎಲ್ಲ ಡಿಜಿಟಲೈಸ್ ಇದೆ. ಒಂದೇ ಹೆಸರನ್ನ 5 ಕಡೆ ಸೇರಿಸುವಂತದ್ದು, ಮನೆ ನಂಬರೇ ಇಲ್ಲದೆ ವೋಟ್ ಸೇರಿಸುವಂತದ್ದು, ಖಾಲಿ ಸೈಟ್ಗಳಲ್ಲಿ ವೋಟ್ ಸೇರಿಸುವಂತದ್ದು, ಒಂದು ವೋಟ್ ಇಂದ ಈ ವೋಟ್ ಇರೋ ವೋಟ್ನ ತಿರ್ಗಾ ಇನ್ನೊಂದು ಬೂತ್ಗೆ ಶಿಫ್ಟ್ ಮಾಡುವಂಥದ್ದು, ಇವೆಲ್ಲ ಕೂಡ ಅಕ್ರಮ ನಡೆದಿರೋದು ಬೇಕಾದಷ್ಟು ದಾಖಲೆಗಳಿದೆ. ಸೊ ಅವ್ರಿಗೆ ನಾವು ಒಂದು 8 ಪಾಯಿಂಟ್ ಹಾಕಿ ನಾವು ಅವ್ರಿಗೆ ಮೆಮೊರಂಡಮ್ ಕೊಟ್ಟಿದ್ದೇವೆ. ಈಗ ಮಾಧ್ಯಮದಲ್ಲೂ ನಾವು ಏನ್ ಕೊಟ್ಟಿದ್ದೀವಿ ಅನ್ನೋದು ನಿಮಗೆ ರಿಲೀಸ್ ಮಾಡ್ತೀವಿ. ನಾವು ಡೀಟೇಲ್ಗೆ ಹೋಗಿಲ್ಲ, ನಾವು ಡೀಟೇಲ್ ಕೊಟ್ಟಿಲ್ಲ. ಅವ್ರೇನು ಮಾಡಬೇಕು ಈ ವಿಚಾರದಲ್ಲಿ ನಮ್ಗೇನು ಮಾಹಿತಿ ಬೇಕು ಅಂತ ಅಷ್ಟು ಕೇಳಿದ್ದೇವೆ. ಸೊ ನನಗೆ ಬಹಳ ಸಂತೋಷ ಆಯಿತು. ಈಗ ಹೊಸದಾಗಿ ಕುಮಾರ್ ಬಂದಿದ್ದಾರೆ, ಅವರು ರಿಸರ್ಚ್ ಪ್ರಾರಂಭ ಮಾಡಿದ್ದಾರೆ. ಹೇಳಿದ್ರು ನಾವು ಇದ್ರ ಬಗ್ಗೆ ಆಗ್ಲೇ ನಮ್ಮ ತನಿಖೆ ಪ್ರಾರಂಭ ಮಾಡಿದ್ದೀವಿ ಅಂತ, ಅದು ಬಹಳ ಸ್ವಾಗತ. ಸೊ ಅದಕ್ಕೆ ನಾವು ತಿರ್ಗಾ ಡೀಟೇಲ್ ಎಲ್ಲ ತಂದು ಬಂದು ಯಾವ ಕ್ಷೇತ್ರಕ್ಕೆ ಏನೇನಿದೆ ನಮ್ಗೆ ಇರೋಂಥ ಮಾಹಿತಿ, ಕೆಲವು ಕ್ಷೇತ್ರದಲ್ಲಿ ಏನೇನು ಅನ್ಯಾಯಗಳಾಗ್ತಾ ಇದೆ, ಏನೇನು ನಾವು ಮಾಡಬಹುದು ಮುಂದಕ್ಕೆ, ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕಾಗ್ತದೆ ಅನ್ನೋ ವಿಚಾರವನ್ನ ನಾವು ತಿಳಿಸ್ತಾ ಇದ್ದೀವಿ. ಇದು ನಮ್ದು ಕರ್ನಾಟಕದ ಹೋರಾಟ ಅಲ್ಲ, ಮಾದೇವಪುರದ ಹೋರಾಟ ಅಲ್ಲ. ನಿಮ್ಗೆಲ್ಲ ಒಂದು ಪ್ರಶ್ನೆ, ನಿಮ್ದೇ ಸರ್ಕಾರ, ನಿಮ್ದೇ ಆಫೀಸರ್ ಕರ್ನಾಟಕ ರಾಜ್ಯ ಎಲ್ಲ ಕಂಟ್ರೋಲ್ ಇರ್ತದೆ. ಒಂದು ಕಂಪ್ಯೂಟರ್ ಹೆಸರು ಬಡಿದ್ರೆ ನಮ್ಮ ಹೆಸರು ಹಾಕಿದ್ರೆ ಎಷ್ಟು ಕಡೆ DK ಶಿವಕುಮಾರ್ ಹೆಸರು ಇದೆ ಅಂತ ಗೊತ್ತಾಗ್ತದೆ. ಅದಕ್ಕೆ ಯಾರು ಚುನಾವಣಾ ನೋಡ್ಕೊಳ್ತಾರಂತ ಅಧಿಕಾರಿಗಳಿಗೆ ಇರಬೇಕಾಗ್ತದೆ. ಈ ದೃಷ್ಟಿಯಿಂದ ಇವತ್ತು ನಾವು ಅವರ ಗಮನವನ್ನು ಸೆಳೆದಿದ್ದೇವೆ. ಇಡೀ ದೇಶದ ಉದ್ದಕ್ಕೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ವ್ಯಾಪಕವಾಗಿ ಚರ್ಚೆ ಅವಶ್ಯಕತೆ. ಈ ನಿಟ್ಟಿನಲ್ಲಿ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದೇವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.